ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾವು ಫಸ್ಟ್ ಚಾಪ್ಟರ್ ಬಗ್ಗೆ ಮಾತಾಡಿದ್ವಿ, ಲೈಫ್ ಅಂತ. ತುಂಬಾ ಏನು ಮಾತಾಡಿರ್ಲಿಲ್ಲ, ತುಂಬಾನೇ ಕಮ್ಮಿ ಮಾತಾಡಿದ್ವಿ, ಬಿಕಾಸ್ ಲೈಫ್ ಅನ್ನೋದು ತುಂಬಾ ದೊಡ್ಡದು. ಸೊ ಇವತ್ತು ಎರಡನೇ ಚಾಪ್ಟರ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಎರಡನೇ ಚಾಪ್ಟರ್ ಯಾವುದು ಅಂದ್ರೆ ನೆಮ್ಮದಿ, ಪೀಸ್. ಸೊ ನೆಮ್ಮದಿ, ಪೀಸ್ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ತುಂಬಾನೇ ದೊಡ್ಡ ಚಾಪ್ಟರ್. ಬಟ್ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡ್ತೀನಿ. ಸೊ ನನಗೆ ನನ್ನ ಪ್ರಕಾರ ನೆಮ್ಮದಿ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ ನಿಜವಾಗ್ಲೂ ನನಗೆ ಏನಂತ ಗೊತ್ತು. ಅದಕ್ಕೋಸ್ಕರನೇ ಈ ಪಾಡ್ಕಾಸ್ಟ್ ಮಾಡ್ತಾ ಇರೋದು. ಅದೇ ಟಾಪಿಕ್ ಇಟ್ಕೊಂಡು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಎಷ್ಟು ನಾಲೆಜ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ನೆಮ್ಮದಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅದು ನೆಮ್ಮದಿ ಅನ್ಕೊಂಡಿದ್ದೆ. ಕಾಲೇಜಲ್ಲಿ ಇದ್ದಾಗ ನಾನು ಮಾರ್ಕ್ಸ್ ತೆಗೆದ್ಬಿಟ್ಟು ನಾನು ಎಂಜಾಯ್ ಮಾಡ್ಕೊಂಡು ನಾನು ತಿರ್ಗಾಡಿದ್ರೆ ಅದು ನೆಮ್ಮದಿ ಅನ್ಕೊಂಡಿದ್ದೆ. ಇವಾಗ ನಾನು ವೆಲ್ ಸೆಟಲ್ಡ್ ಆಗಿ ಒಂದು ಮನೆಗೆ ಕಟ್ಟಿಸ್ಕೊಂಡು ಚೆನ್ನಾಗಿರೋ ಮದುವೆ ಆಯ್ತು, ಕಾರ್ ಗೀರ್ ತಗೊಂಡು ಒಳ್ಳೆ ಮಕ್ಕು, ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿ ಚೆನ್ನಾಗಿದ್ರೆ ಅದೇ ನೆಮ್ಮದಿ ಅಂತ ಅನ್ಕೊಳ್ತಾ ಇದ್ದೀನಿ. ಬಟ್ ಅದ್ರಲ್ಲಿ ನನಗೆ ಎಂತ ಖುಷಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆನೇ ಮಾತಾಡ್ಲಿಕ್ಕೆ ಅಂತಾನೆ ಶುರು ಮಾಡಿರೋದಿದೆ. ಸೊ ಆತರ ನೆಮ್ಮದಿ ಅಂದ್ರೆ ಏನು? ಸೊ ಅದಕ್ಕೂ ಮುಂಚೆ ನಾವು ಜ್ಞಾನಿಗಳ ಬಗ್ಗೆ ಮಾತಾಡೋಣ. ನಾನು ಒಂದ್ಸತಿ ನನ್ನ ಗೊತ್ತಿರೋ ಒಂದು ಜ್ಞಾನಿಗಳನ್ನ ಮೀಟ್ ಮಾಡಿದ್ದೆ. ಅವ್ರಿಗೆ ಲೈಫ್ ಬಗ್ಗೆ ಕೇಳಿರೋ ಪ್ರಕಾರ ನೆಮ್ಮದಿ ಬಗ್ಗೆನೂ ಕೇಳಿದೆ. ನೆಮ್ಮದಿ ಅಂದ್ರೆ ಏನು ಹೇಳಿ ಸರ್. ಅವ್ರು ಒಂದ್ ಮಾತು ಹೇಳಿದ್ರು, ನೆಮ್ಮದಿ ಅನ್ನೋದು ಕೂಡ ನೀವೇ ಮಾಡ್ಕೊಳ್ಳೋದು. ಇವಾಗ ಹೇಗೆ ಅಂದ್ರ, ನನ್ನ ಹತ್ರ ಇರೋದ್ರಲ್ಲಿ ನಾನು ಖುಷಿ ಪಟ್ಟರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ. ನನ್ನ ಹತ್ರ ಇರೋದ್ರಲ್ಲಿ ನಾನು ಅಯ್ಯೋ ನನ್ನ ಹತ್ರ ಏನೂ ಇಲ್ಲ, ಬೇರೆಯವ್ರ ನೋಡ್ಬಿಟ್ಟು ನನಗೆ ಅದು ಬೇಕು ಅಂದ್ರೆ ಅದು ನನಗೆ ನೆಮ್ಮದಿ ಇರಲ್ವಂತ. ಆದ್ರೆ ಅದನ್ನ ನೋಡಿ ನಾನು ನನಗೆ ಅದು ಬೇಕು, ನಾನು ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ, ಅದು ನನ್ನ ಗೋಲು ಅಂತ ನಾನು ಕೆಲಸ ಮಾಡಿದ್ರೆ ಅದು ದೊಡ್ಡ ವಿಷಯ. ಅದು ಮಾಡಬಹುದು. ಅದರಿಂದ ನಾವು ಗೋಲ್ ಅಚೀವ್ ಮಾಡಿ ಟಾರ್ಗೆಟ್ ಅಚೀವ್ ಮಾಡ್ತೀವಿ. ಅದರಿಂದ ನೆಮ್ಮದಿ ಸಿಗುತ್ತಾ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಣ. ಅದು ನನಗೆ ಗೊತ್ತಿಲ್ಲ. ಏನಕ್ಕೆ ನಾನು ಟ್ರೈ ಕೂಡ ಮಾಡಿದ್ದೇನೆ. ಕೆಲವು ಗೋಲ್ ನನ್ನ ಜೀವನದಲ್ಲಿ ಅಚೀವ್ಮೆಂಟ್ ಆಗಿದೆ, ಇನ್ನು ಕೆಲವು ಗೋಲ್ಸ್ ಇನ್ನೂ ಆಗಿಲ್ಲ. ಈಗಲೂ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಆಗ್ಬೋದೇನೋ. ಅದಾದ್ಮೇಲೆ ನನಗೆ ನೆಮ್ಮದಿ ಸಿಗ್ಬೋದೇನೋ. ಆಮೇಲೆ ನಾನು ಈ ದೊಡ್ಡವ್ರ ಜೊತೆ ಕುತ್ಕೊಂಡಾಗ ಅವ್ರು ಹೇಳ್ತಾರೆ, ಜೀವನದಲ್ಲಿ ನೆಮ್ಮದಿ ಬೇಕು ಮಗ, ನೀನ್ ಏನೇ ಮಾಡು, ಎಷ್ಟೇ ದುಡಿ, ಎಷ್ಟೇ ಕೋಟಿಗಿರು ನೆಮ್ಮದಿ ಬೇಕು ಅಂತ ಹೇಳ್ತಾರೆ. ಆಮೇಲೆ ಒಂದ್ ವಿಷಯ ಬರುತ್ತೆ, ದುಡ್ಡಿದ್ರೆ ನೆಮ್ಮದಿ ಇರುತ್ತೆ. ಇನ್ನೊಂದು ವಿಷಯ ಬರುತ್ತೆ, ದುಡ್ಡಲ್ಲಪ್ಪ ದೊಡ್ಡದು, ನೆಮ್ಮದಿ ದೊಡ್ಡದು ಅಂತ. ನಾನು ಇದೆಷ್ಟನ್ನೆಲ್ಲ ಕೇಳಿದ್ದೀನಿ, ಆದ್ರೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ಗಳ ಹತ್ರ ಏನಕ್ಕೆ ಈ ವಿಷಯ ಟಾಪಿಕ್ ತೆಗೆದು ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾನು ನನ್ನ ಫ್ರೆಂಡ್ಸ್ಗಳ ಜೊತೆನೂ ಮಾತಾಡಿದ್ದೀನಿ, ನನಗೆ ಗೊತ್ತಿರೋರ ಜೊತೆ ಮಾತಾಡಿದ್ದೀನಿ. ಬಟ್ ಯಾರು ನನಗೆ ಕ್ಲಿಯರ್ ಆಗಿ ಆನ್ಸರ್ ಕೊಟ್ಟಿಲ್ಲ ಇದ್ರ ಬಗ್ಗೆ. ಅಟ್ಲೀಸ್ಟ್ ನೀವು ಹೇಳ್ಬೋದೇನೋ, ನೋಡೋಣ, ಮೇ ಬಿ ನನಗೆ ಆನ್ಸರ್ ಸಿಗ್ಬೋದೇನೋ. ಸೊ ಒಂದು ಕಥೆಯಿಂದ ಶುರು ಮಾಡಿ. ಕತೆ ತುಂಬಾ ಚಿಕ್ಕ. ಒಬ್ಬ ಹುಡುಗ ಇರ್ತಾನೆ, ಅವನೇನು ಅನ್ಕೊಳ್ತಾನೆ, ಚಿಕ್ಕ ವಯಸ್ಸಿಂದನೇ ಶುರು ಮಾಡೋದು. ಚಿಕ್ಕ ವಯಸ್ಸಲ್ಲಿ ಅವನಿಗೆ ಡೈಲಿ ಟೆನ್ಷನ್. ಏನು ಟೆನ್ಷನ್? ಹೋಮ್ವರ್ಕ್ ಮಾಡಿಲ್ಲ, ಅಲ್ಲಿಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಬರಬೇಕು ಅಂತ ಟೆನ್ಷನ್. ಇದು ಟೆನ್ಷನ್ ಚಿಕ್ಕ ವಯಸ್ಸಲ್ಲಿ ಇದ್ದೇ ಇರತ್ತ. ನೆಮ್ಮದಿನೇ ಇಲ್ಲ. ಬೆಳಿಗ್ಗೆ ಬೇಗ ಎದ್ದೋಳಿಸ್ಬಿಡ್ತಾರೆ, ನಾ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ ಅಂತ ಅವ್ರ ತನೆಯಲ್ಲಿರುತ್ತೆ. ಅಲ್ಲಿಂದ ಅವನು ಒಂದು ಟೀನೇಜಿಗೆ ಬರ್ತಾನೆ. ಯಾರು ಎದ್ದೋಳ್ತಾರೋ ಬಿಡ್ತಾರೋ, ಅವನೇ ಬೆಳಗ್ಗೆ ಎದ್ದೋಳ್ತಾನೆ, ಅವ್ನು ಜಿಮ್ಮಿಗೆ ಹೋಗ್ತಾನೆ, ವರ್ಕೌಟ್ ಮಾಡ್ತಾನೆ. ಏನಕ್ಕೆ ಅಂದ್ರೆ ಅವನು ಖುಷಿ ಸಿಗುತ್ತೆ, ಅದರಿಂದ ನೆಮ್ಮದಿ ಸಿಗ್ಬೋದೇನೋ. ಮಾಡ್ತಾನೆ ಕಾಲೇಜು ಅದು ಇದು, ಅಲ್ಲೂ ಹೋಗ್ತಾನೆ. ನನ್ನ ಫ್ರೆಂಡ್ R15 ತರ್ತಾ ಇದ್ದಾನೆ, ಇನ್ನೊಬ್ಬ ಫ್ರೆಂಡ್ ನಿಂಜಾ ತರ್ತಾ ಇದ್ದಾನೆ, ಇನ್ನೊಂದು ಕಾರ್ ತರ್ತಾ ಇದ್ದಾನೆ, ಮತ್ತೊಂದು ತರ್ತಾ ಇದ್ದಾನೆ. ನನಗೂ ಅದೆಲ್ಲ ಇದ್ದಿದ್ರು ನೆಮ್ಮದಿ ಇರ್ತಿದ್ದು. ಈ ನೆಮ್ಮದಿಗೂ ಖುಷಿಗೂ ಏನ್ ಡಿಫ್ರೆನ್ಸ್ ಅನ್ನೋದು ಮಾತಾಡೋಣ. ಮೇ ಬಿ ಖುಷಿ ಸಿಕ್ಕಿದ್ರೆ ನೆಮ್ಮದಿ ಸಿಗ್ಬೋದು, ಇಲ್ಲ ನೆಮ್ಮದಿ ಸಿಕ್ಕಿದ್ರೆ ಖುಷಿ ಸಿಗ್ಬೋದು ಅನ್ಸುತ್ತೆ. ಅದು ನನಗೆ ಗೊತ್ತಿಲ್ಲ. ಅದು ತುಂಬಾ ಡಿಬೇಟಬಲ್ ಚಾಪ್ಟರ್. ಆ ಚಾಪ್ಟರ್ ಬಗ್ಗೆನೂ ಮಾತಾಡೋಣ. ನಾನು ಆ ಚಾಪ್ಟರ್ ನೋಡ್ತಾ ಇದ್ದೀನಿ, ಮುಂದೆ ಮಾತಾಡೋಣ. ಬಟ್ ಹೀಗೆಲ್ಲ ಆಗತ್ತ, ಅವ್ನು ದೊಡ್ಡವನ್ ಆಗ್ತಾನೆ, ಮದುವೆ ಆಗುತ್ತೆ, ಎಲ್ಲ ಆಗತ್ತೆ, ಒಳ್ಳೆ ಹೆಂಡತಿ ಸಿಗ್ತಾಳೆಲ್ಲ ಆಗುತ್ತೆ. ಅವನೇನು ಅನ್ಕೊಳ್ತಾನೆ, ಇಷ್ಟು ದಿನ ಸಿಂಗಲ್ ಇದ್ದೆ, ಹೆಂಡತಿ ಸಿಕ್ಕಲು ಇನ್ಮೇಲಿಂದ ನೆಮ್ಮದಿ ಆಗಿರ್ತೇನೆ. ಹೆಂಡತಿ ಅಂದ್ರೆ ಯಾರು? ಇದು ಇನ್ನೊಂದು ಟಾಪಿಕ್, ಮಾತಾಡೋಣ. ದಿಸ್ ಇಸ್ ಸಪ್ರೇಟ್ ಎಂಟಿಟಿ. ಹೆಂಡತಿ ಅನ್ನೋದ ತಕ್ಷಣ, ಗಂಡ ಅನ್ನೋದ ತಕ್ಷಣ ಅದು ನಿಮ್ದು ಸ್ವಂತ ಅಲ್ಲ. ಅವ್ರು ಹೊರಗಡೆಯಿಂದ ನಿಮ್ ಜೊತೆ ಬಂದಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ನಿಮ್ ತರಾನೇ ಇರುತ್ತೆ. ಇವಾಗ ನಾನ್ ಮಾತಾಡ್ತಾ ಇರೋ ತರ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವ್ರು ಅದೇ ಅನ್ಕೊಂಡ್ ಬಂದಿರ್ತಾರೆ. ಅವ್ರು ದುಡಿತಾ ಇರ್ಬೋದು, ದುಡಿತಾನೆ ಇಲ್ಲದೆ ಇರ್ಬೋದು, ಇಲ್ಲ ಅವ್ರ ಕಡೆಯಿಂದ ನಿಮ್ಗೆ ಏನೋ ಸಿಕ್ಕಿರ್ಬೋದು, ಇಲ್ಲ ನಿಮ್ ಕಡೆಯಿಂದ ಅವ್ರಿಗೇನೋ ಸಿಕ್ಕಿರ್ಬೋದು, ಜೀವನ ಚೆನ್ನಾಗಿ ನಡೀತಾ ಇರ್ಬೋದು. ದಟ್ ಇಸ್ ಸೆಕೆಂಡ್ರಿ. ಬಟ್ ನೆಮ್ಮದಿ ಎಲ್ಲಿಂದ ಸಿಗುತ್ತೆ? ಇವಾಗ ಒಂದು ಅಪ್ಪ ಅಮ್ಮನಿಗೆ ನಾರ್ಮಲ್ ಆಗಿ ಸೊಸೈಟಿಲಿ ಮಾತಾಡಿದ್ರೆ, ಮಗ ಒಳ್ಳೆ ತರ ಬೆಳೆದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಅವನ ಜೀವನ ಸೆಟ್ಲ್ ಆದ್ರೆ ನೆಮ್ಮದಿ ಬರುತ್ತೆ. ಮಗಳು ಒಳ್ಳೆ ತರ ಬೆಳೆದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಅವಳಕ್ ಮದುವೆ ಆಗಿ ಅವಳು ಚೆನ್ನಾಗಿದ್ರೆ ನೆಮ್ಮದಿ ಬರುತ್ತೆ. ಈ ತರ ಎಲ್ಲ ಅದ. ಅದ್ ನಿಜಾನ? ಇರ್ಬೋದೇನೋ, ನನಗ್ ಗೊತ್ತಿಲ್ಲ. ನನ್ನ ಮಕ್ಳು ಮದುವೆ ಆಗಿಲ್ಲ, ನನ್ನ ಮಕ್ಳಿಗೆ ಏನೋ ಆಗಿಲ್ಲ. ಸೊ ನನ್ಗೆ ಅದ್ರ ಬಗ್ಗೆ ಹೇಳಿ, ನಾನು ಒಂದ್ ಮಗನ ಜಾಗದಲ್ಲಿ ಇದ್ಬಿಟ್ಟು
ನಮ್ಮ ಅಪ್ಪ ಅಮ್ಮಗೆ ನಾನು ನೆಮ್ಮದಿ ಕೊಡಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಅವ್ರಿಗೆ ನೆಮ್ಮದಿ ಇದರಿಂದನೇ ಸಿಗುತ್ತೆ ಅನ್ಸುತ್ತೆ. ನಾನು ಚೆನ್ನಾಗಿ ಓದೋದ್ರಿಂದ, ನನಗೆ ಒಳ್ಳೆ ಜಾಬ್ ಸಿಗೋದ್ರಿಂದ, ಒಳ್ಳೆ ಕಡೆ ಮದುವೆ ಆಗೋದ್ರಿಂದ, ಸೊ ನಾನು ಇದನ್ನೇ ಮಾಡಿದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ ಅಂತ ನಾನು ಯೋಚನೆ ಮಾಡ್ಬೋದು. ನಿಜವಾಗ್ಲೂ ಇದರಿಂದ ಅವ್ರಿಗೆ ನೆಮ್ಮದಿ ಸಿಗ್ತಿದ್ಯಾ ನನಗೆ ಗೊತ್ತಿಲ್ಲ. ಮೂರನೇದು, ನನಗೆ ಒಳ್ಳೆ ರೀತಿ ಹಸ್ಬೆಂಡ್, ಒಳ್ಳೆ ರೀತಿ ವೈಫ್ ಸಿಕ್ಕಿದ್ರೆ ನನ್ನ ಜೀವನ ಸ್ಟೇಬಲ್ ಆಗಿ ನಡೆಯುತ್ತೆ. ಆಮೇಲೆ ನಾನು ನೆಮ್ಮದಿಯಾಗಿರ್ತೀನಿ. ನಿಜಾನ? ಹೆಂಡತಿ ಮಕ್ಕಳಿಂದ ನೆಮ್ಮದಿಯಾಗಿರಕ್ಕಾಗತ್ತಾ, ಗಂಡ ಮಕ್ಕಳಿಂದ ನೆಮ್ಮದಿಯಾಗಿರಕ್ಕಾಗತ್ತಾ ನಂಗೆ ಗೊತ್ತಿಲ್ಲ. ನಾನು ಕೇಳಿರೋ ಪ್ರಕಾರ ಎಲ್ಲರದು ಅವ್ರವ್ರದೇ ಒಪಿನಿಯನ್ ಇರುತ್ತೆ. ಇನ್ನೊಂದು ಟಾಪಿಕ್ ಬರುತ್ತೆ, ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ನೆಮ್ಮದಿಯಾಗಿರ್ತೀನಿ. ಸರಿ ಸರ್, ನಿಮ್ಮ ಹತ್ರ ದುಡ್ಡಿದೆ, ಹೇಗೆ ನೆಮ್ಮದಿಯಾಗಿರ್ತೀರಾ? ಇಲ್ಲ, ನಾನು ಏನು ಬೇಕೋ ತಗೋತೀನಿ, ನನಗೆ ಎಲ್ಲಿ ಬೇಕೋ ಇರ್ತೀನಿ. ಎಸ್, ನಿಮ್ಗೆ ಎಲ್ಲಿ ಬೇಕೋ ಇರ್ತೀರಾ, ಏನು ಬೇಕೋ ತಗೋತೀರಾ, ಎಲ್ಲಾನು ಮಾಡ್ತೀರಾ. ನೆಮ್ಮದಿ ಸಿಗುತ್ತಾ? ಇಲ್ಲ, ನನಗೆ ಯಾರಾದರೂ ಪ್ರೀತಿ ತೋರಿಸೋರು ಇರ್ಬೇಕಾಯ್ತು, ಅದನ್ನು ದುಡ್ಡು ಕೊಟ್ಟು ತಗೊಂಬೋದಲ್ಲ. ಸಿಗಲ್ಲ. ಏನಕ್ಕೆ ಸಿಗಲ್ಲ? ದುಡ್ಡುಗೋಸ್ಕರ ಒಂದು ವರ್ಷ ಕಳೆದಿರ್ತಾರಲ್ಲ. ಸೊ ನೆಮ್ಮದಿ, ದುಡ್ಡು, ಲವ್, ಈ ಮೂರದ್ದು ಒಂದು ಟಾಪಿಕ್ ಬರುತ್ತೆ, ಮಾತಾಡೋಣ. ಅಲ್ಲಿ ಫುಲ್ ಸ್ಟಾಪ್ ಇಡ್ತೀನಿ. ಇದು ತುಂಬ ದೊಡ್ಡ ಟಾಪಿಕ್ ಇದೆ, ಇದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಎರಡನೇದು ಬರುತ್ತೆ, ನಾನು ಜೀವನದಲ್ಲಿ ನೆಮ್ಮದಿ ಹುಡ್ಕೊಳ್ಳೋಕ್ಕೋಸ್ಕರ ಮೆಡಿಟೇಷನ್ ಮಾಡ್ತೀನಪ್ಪ, ನಾನು ಸ್ಪಿರಿಚುವಲ್ ಪಾತ್ ಇಟ್ಕೊಂಡು ಎಲ್ಲಾನು ಬಿಟ್ಬಿಟ್ಟು ಹೊರಡೋಗ್ತೀನಿ. ಸೊ ಇಟ್ಸ್ ಲೈಕ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬಿಟ್ಬಿಟ್ಟು ಹೋಗೋದ್ರಿಂದ ನೆಮ್ಮದಿ ಸಿಕ್ಬಿಡುತ್ತಾ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ನೆಮ್ಮದಿಯಾಗಿರ್ತೀನಿ ನಾನು, ಅದಾಗುತ್ತಾ? ಸ್ಪಿರಿಚುವಲ್ ಪಾತ್, ಮೆಡಿಟೇಷನ್ ಅನ್ಕೊಂಡು ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಗಂಡ ಮಕ್ಕಳು ಎಲ್ಲರನ್ನೂ ಬಿಟ್ಬಿಟ್ಟು ಹೊರಟೋದ್ರೆ ನೆಮ್ಮದಿ ಸಿಗುತ್ತಾ ನಿಮ್ಗೆ? ಸಿಕ್ಕಿದ್ಯಾ? ನನಗೆ ಗೊತ್ತು. ನಾನು ಕೇಳಿರೋ ಪ್ರಕಾರ ಅಲ್ಲೂ ಸಾಲ್ವೇಷನ್ ಸಿಕ್ಲಿಲ್ಲ, ಮೋಕ್ಷ ಸಿಕ್ಲಿಲ್ಲ ಅಂತ ಅಲ್ಲೂ ನೆಮ್ಮದಿ ಇಲ್ಲ. ಇಲ್ಲ, ನಾನು ಏನೋ ಅಚೀವ್ ಮಾಡ್ಲಿಲ್ಲ, ಮನೆ ಮಕ್ಕಳನ್ನ ಬಿಡಬಾರ್ದಾಯ್ತು, ಕೆಲವರು ಮಾತಾಡಿದಾರೆ, ನಾನು ಕೇಳಿ, ಅಲ್ಲೂ ನೆಮ್ಮದಿ ಅನ್ನೋ ವಿಷಯ ಬಂದಿಲ್ಲ. ಸೊ ಯಾರು ತುಂಬಾ ನೆಮ್ಮದಿಯಾಗಿರ್ತಾರೆ? ನಾನು ನೋಡಿರೋ ಪ್ರಕಾರ ತುಂಬಾನೇ ನನ್ನ ಜೀವನದಲ್ಲಿ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಕೇಳಿರೋರು ತುಂಬಾ ಕಮ್ಮಿ. ಅದು ನನ್ಗೆ ಈಗಲೂ ಡೌಟ್ ಇದೆ, ನೆಮ್ಮದಿ ಅನ್ನೋದೇನು ಅನ್ನೋದು. ಸೊ ನಮ್ ಜ್ಞಾನಿಗಳ ಪ್ರಕಾರ ನಾವೇ ಮಾಡ್ಕೊಳ್ಳೋದು ಅನ್ನೋದಾದ್ರ ಏನು, ಇರೋದನ್ನ ಒಪ್ಕೊಂಡು ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವ? ಗೊತ್ತಿಲ್ಲ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಇರೋದನ್ನೇ ತಾನೇ ಒಪ್ಕೊಂಡು ಹೋಗ್ತೀವಿ. ಹುಟ್ಟಾಗ ಇದೆ ಮನೆ ಇದೆ, ಅಮ್ಮ ಇದೆ, ಅಪ್ಪ, ಅವಾಗ್ಲೂ ಅಳ್ತೀವಿ. ಏನಕ್ಕೆ ಅಳ್ತೀವಿ? ಹಾಲು ಬೇಕು, ಊಟ ಬೇಕು, ಅಳ್ತೀವಿ. ಎಕ್ಸ್ಪೆಕ್ಟೇಷನ್. ನೆಮ್ಮದಿ ಇರೋಂಗೆ ಎಕ್ಸ್ಪೆಕ್ಟೇಷನ್ ಇರುತ್ತಾ? ಇಲ್ಲ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ ಆದ್ಮೇಲೆ ನೆಮ್ಮದಿ ಬರುತ್ತಾ? ಗೊತ್ತಿಲ್ಲ. ಸೊ ಇನ್ನೊಂದು ವಿಷಯಕ್ಕೆ ಬರೋಣ. ಸೊ ಇದೆಲ್ಲದಕ್ಕಿಂತ ಒಂದು ಟೀನೇಜಿಗೆ ಬರೋಣ, ಲವ್ ಲೈಫ್. ಸೊ ನೀವು ಒಂದು ಹುಡುಗಿನ ಇಷ್ಟಪಡ್ತಿರ್ತೀರ, ಹುಡುಗಿ ನಿಮ್ಮ ಜೊತೆ ಯಾವ ಥರ ಇರ್ತಾಳೆ ಅದ್ರ ಮೇಲೆ ನೆಮ್ಮದಿ ಡಿಪೆಂಡ್ ಆಗಿರುತ್ತೆ, ಪೀಸ್ ಡಿಪೆಂಡ್ ಆಗಿರುತ್ತೆ. ಜಗಳಗಳು ಶುರು ಆದರೆ ಅಯ್ಯೋ ನಾನು ನೆಮ್ಮದಿ ಹಾಳು ಮಾಡಿಬಿಟ್ಟೆ ನೀನು. ಹುಡುಗ ನಿಮ್ಮ ಜೊತೆ ಯಾವ ಥರ ಇರ್ತಾನೆ? ಒಂದು ಹುಡುಗಿಗೆ ಒಂದು ಹುಡುಗ ಬಂದ್ಬಿಟ್ಟು ಅವನೇನೋ ಹೇಳಿದ್ರೆ ನಿನ್ನಿಂದ ನನ್ನ ನೆಮ್ಮದಿ ಹಾಳಾಗ್ತಾ ಇದೆ, ಪೀಸ್ ಹಾಳಾಗ್ತಾ ಇದೆ. ಏನಕ್ಕೆ? ಬೇರೆಯವ್ರ ಮೇಲೆ ನಿಮ್ಮ ನೆಮ್ಮದಿ ಡಿಪೆಂಡ್ ಆಗಿದೆಯಾ? ಆಗಿರ್ಬಹುದಾ? ಗೊತ್ತಿಲ್ಲ, ನನಗೆ ಕಮೆಂಟ್ ಮಾಡಿ ಮಾತಾಡೋಣ ಇದ್ರ ಬಗ್ಗೆ. ಓಕೆ, ನಮ್ಮ ನೆಮ್ಮದಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಎರಡನೇ ಫೇಸಿಗೆ ಬರೋಣ, ಅದ್ರ ಬಗ್ಗೆನೂ ಮಾತಾಡೋಣ. ಕಾಲೇಜ್ ಮುಗೀತು, ಲವ್ ಲೈಫ್ ಮುಗೀತು, ಮದುವೆ ಆಯಿತು. ಮದುವೆ ಆದಮೇಲೆ ಎರಡು ಥರ ನಡೆಯುತ್ತೆ. ಹೆಂಡತಿ ಗಂಡನ ಖುಷಿಯಾಗಿಡೋಕೆ ಟ್ರೈ ಮಾಡ್ತಾಳೆ, ಗಂಡ ಹೆಂಡತಿನ ಖುಷಿಯಾಗಿಡೋಕೆ ಟ್ರೈ ಮಾಡ್ತಾಳೆ. ಇದರಲ್ಲಿ ಇವಾಗ ನಾನು ನನ್ನ ಖುಷಿನ ಬಿಟ್ಬಿಟ್ಟು ನನ್ನ ಹೆಂಡತಿ ಖುಷಿಗೋಸ್ಕರ ನಾನು ನನ್ನನ್ನು ಮರೆಮಾಚಿ ಅವಳಿಗೆ ನೆಮ್ಮದಿ ಕೊಡೋಣ ಅಂದ್ಬಿಟ್ಟು ನಾನು ನಾಟಕ ಆಡಿದ್ರೆ ಅವಳು ನೆಮ್ಮದಿಯಾಗಿರ್ತಾಳ? ಇಲ್ಲ ನಾನು ನೆಮ್ಮದಿಯಾಗಿರ್ತೀನಿ? ಅವಳೇನಾದರೂ ಅದನ್ನೇ ನನಗೋಸ್ಕರ ಮಾಡ್ತಾಯಿದ್ರೆ ಅವಳು ನೆಮ್ಮದಿಯಾಗಿರ್ತಾಳ, ನಾನು ನೆಮ್ಮದಿಯಾಗಿರ್ತೀನಿ? ಅದು ನನಗೆ ಗೊತ್ತಿಲ್ಲ. ನಿಮಗೂ ಇದೇ ಕ್ವಶನ್ ಇರುತ್ತಲ್ಲ, ಯೋಚನೆ ಮಾಡಿ ಇದ್ರ ಬಗ್ಗೆ. ಆದರೆ ಕೆಲವು ಸತಿ ನಾವೇನು ಮಾಡ್ತೀವಿ ಗೊತ್ತಾ? ನಾನೇ ದೊಡ್ಡವನು, ನಾನೇನೋ ಅವ್ರಿಗೆ ನೆಮ್ಮದಿ ಕೊಡಬೇಕು ಅನ್ನೋ ಒಂದು ಥಾಟ್ಸ್ ಇಟ್ಕೊಂಡು ಕೆಲವು ತಪ್ಪುಗಳು ಮಾಡ್ತೀವಿ. ಏನದು? ನಾವು ಬೇಡ ಅನ್ನೋಷ್ಟು ನಮ್ಮ ತಲೆ ಮೇಲೆ ತಗೊಂಡು ತುಂಬ ಓವರಾಗಿ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ಅವ್ರಿಗೆ ನಾವು ನಾಟಕೀಯವಾಗಿ ಕಾಣಿಸ್ತೀವಿ. ಅದು ಅಲ್ಲದೆ ನಾವು ಅಷ್ಟೊಂದು ಮಾಡಿದ್ಮೇಲೆ ನಾವು ಎಕ್ಸಾಸ್ಟ್, ನಮಗೆ ನಾವು ಅಸಹ್ಯ ಅನ್ಸೋಕ್ಕೆ ಶುರು ಆಗುತ್ತೆ. ಏನಕ್ಕಂದರೆ ನಮಗೆ ಖುಷಿ ಇರೋಲ್ಲ. ನಾನು ನಾಟ್ಕಾಡ್ತಾ ಇದ್ದೀನಪ್ಪ, ನಾನು ಮುಖವಾಡ ಹಾಕೊಂಡ್ಬಿಟ್ಟಿದ್ದೀನಿ, ನಾನು ಬೇರೆಯವ್ರ ಖುಷಿಗೋಸ್ಕರ, ಬೇರೆಯವ್ರ ನೆಮ್ಮದಿಗೋಸ್ಕರ ಜೀವನ ನಡೆಸ್ತಿದ್ದೀನಿ ಅನ್ನೋದು ನಿಮ್ಮ ತಲೆಗೆ ಬಂದುಬಿಡುತ್ತೆ. ಇದು ಬೇಕಾ ನಿಮಗೆ? ಇಲ್ಲ ಇದರಿಂದನೇ ನೆಮ್ಮದಿ ನಿಮಗೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಟಾಪಿಕ್ಗಳು ತುಂಬ ಕನೆಕ್ಟೆಡ್ ಇದೆ. ನಾನು ಗಂಡುಗಟ್ಟಲೆ ಮಾತಾಡೋಕ್ಕೆ ನನಗೆ ಕೈಲಾಗಲ್ಲ. ನನಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾತ್ರ ನಾನು ಮಾತಾಡೋಕ್ಕೆ ಸಾಧ್ಯ. ಅದನ್ನೇ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಶುರು ಆಗುತ್ತೆ. ಎಂಥದ್ದು? ಒಂದು ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಅಚೀವ್ ಮಾಡಿದ್ರೆ ನೆಮ್ಮದಿ ಸಿಕ್ಬಿಡುತ್ತೆ. ನಾನು ಅಂಬಾನಿ, ಅದಾನಿ ಥರ ಆಗ್ಬಿಟ್ರೆ ನನಗೆ ನೆಮ್ಮದಿ ಇರುತ್ತೆ. ಏನಕ್ಕಂದರೆ ನನ್ನ ಕೈ ಕೆಳಗಡೆ ಎಲ್ಲರೂ ಇರ್ತಾರೆ, ನನ್ನ ಕೈಯಲ್ಲಿ ತುಂಬ ದುಡ್ಡು ಇರುತ್ತೆ, ನಾನು ಏನು ಬೇಕಾದರೂ ಮಾಡ್ಬೋದು. ಆದರೆ ನನಗೆ ಗೊತ್ತಿಲ್ಲ, ನಾನು ಅಂಬಾನಿ ಸರ್, ಅದಾನಿ ಸರ್ ಇವ್ರ ಮನೆಗಳಿಗೂ ಹೋಗಿಲ್ಲ, ಇವ್ರಗಳ ಜೊತೆ ನಾನು ಮಾತು ಆಡಿಲ್ಲ, ಅವ್ರು ನೆಮ್ಮದಿಯಾಗಿದ್ದಾರ ಇಲ್ವಾ ನನಗೆ ಗೊತ್ತೂ ಇಲ್ಲ. ನಾನು ನೋಡಿರೋದೇನೋ ನನ್ನ ಒಂದು ಫ್ರೆಂಡ್ ಇದ್ದ, ತುಂಬ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದ, ಪ್ರತಿಯೊಂದು ಇತ್ತು ಅವನ ಹತ್ರ. ಒಂದು ತುಂಬ ದೊಡ್ಡ ಪೊಸಿಷನಲ್ಲಿದ್ದರು ಅವರಪ್ಪ, ಏನು ಬೇಕು ಎಲ್ಲದೂ ಇತ್ತು.
ಬಟ್ ನಾನು ಅವನಲ್ಲಿ ಖುಷಿ ನೆಮ್ಮದಿ ನೋಡಿರ್ಲಿಲ್ಲ. ಅವನದೇ ಆದ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು, ಅವ್ರ ಅಪ್ಪಂದೇ ಆದ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು, ಅವ್ರ ಅಮ್ಮಂದೇ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು. ಇವನಿಗೆ ಏನೋ ಆಗ್ಬೇಕು ಅಂತ ಇದ್ರೆ ಅವ್ರ ಮನೆಯಲ್ಲಿ ಇವನು ಏನೋ ಆಗ್ಬೇಕು ಅಂತ ಇತ್ತು. ಬಟ್ ಅವ್ರ ಹತ್ರ ಎಷ್ಟೇ ದುಡ್ಡು ಇರ್ಲಿ ಏನೇ ಇರ್ಲಿ, ಲಾಸ್ಟ್ ಅಲ್ಲಿ ಫ್ಯಾಮಿಲಿ ಅನ್ನೋ ಜಾಗದಲ್ಲಿ ನೆಮ್ಮದಿ ಅನ್ನೋದು ನಾನು ನೋಡಿರ್ಲಿಲ್ಲ. ಅದೇ ರೀತಿ ನಾನು ಇನ್ನೊಂದು ಫ್ಯಾಮಿಲಿ ಕೂಡ ನೋಡಿದ್ದೆ, ತುಂಬಾ ಪುವರ್ ಫ್ಯಾಮಿಲಿ. ಅದು ನನ್ನ ಫ್ರೆಂಡ್. ಅವ್ರ ಮನೆಯಲ್ಲಿ ಎಷ್ಟು ಬೇಕು ಅಷ್ಟು 3 ಟೈಮ್ ತಿನ್ನಕ್ಕೆ ಎಷ್ಟಿತ್ತು ಅಷ್ಟಿತ್ತು. ಡೈಲಿ ಕೆಲಸ ಮಾಡ್ತಿದ್ರು, ಬರೋ ಡೈಲಿ ಕೂಲಿಲಿ ಜೀವನ ನಡೆಸ್ತಾ ಇದ್ರು. ಅವ್ರು ನೆಮ್ಮದಿ ಆಗಿದ್ರ. ಅವ್ರು ಹೇಳ್ತಾ ಇದ್ರು, ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತೀನಪ್ಪ, ನಂಗೆ ಬಂದಿದ್ರಲ್ಲಿ ಮನೆಗೆ ಊಟ ಮಾಡ್ಕೊಂಡು ನಾನು ನೆಮ್ಮದಿಯಾಗಿ ಮಲ್ಕೋತೀನಿ ಅಂತ. ಆದರೆ ಮಧ್ಯದಲ್ಲಿ ಅಯ್ಯೋ ಹಬ್ಬ ಬಂತಪ್ಪ, ಬಟ್ಟೆ ತಗೊಬೇಕು, ನನ್ನ ಮಗನಿಗೆ ಸ್ಕೂಲಿಗೆ ಸೇರಿಸ್ಬೇಕು, ಅಲ್ಲಿಗೆ ಆಗಬೇಕು ಇಲ್ಲಿಗೆ ಆಗಬೇಕು, ಏನಿದು ನಂಗೆ ನೆಮ್ಮದಿನೇ ಇಲ್ಲ. ಸರಿ, ದುಡ್ಡು ಬಂದಮೇಲೆ ನೆಮ್ಮದಿ ಇತ್ತ? ದುಡ್ಡು ಸಿಕ್ಕಿದ್ಮೇಲೆ ನಾನು ಮನೆ ತಗೊಬೇಕು, ಬಂಗ್ಲೋ ತಗೊಬೇಕು, ಕಾರ್ ತಗೊಬೇಕು. ಎಲ್ಲಿ ಸರ್ ನೆಮ್ಮದಿ? ಅವನಿಗೆ ಏನು ಇಲ್ಲದೆ ಹೋದಾಗ ಊಟದ ಬಗ್ಗೆ ಬಟ್ಟೆ ಬಗ್ಗೆ ಜ್ಞಾನ ಆಯ್ತು, ಅದರಿಂದ ನೆಮ್ಮದಿ ಸಿಗುತ್ತೆ ಅನ್ಕೊಂಡಿದ್ದ. ಒಂದು ಸ್ವಲ್ಪ ಸಿಗೋಕ್ಕೆ ಶುರು ಆದ್ಮೇಲೆ ಒಂದು ಗಾಡಿ, ಒಂದು ಮನೆ ಅನ್ನೋದು ಬಂತು. ಅದು ಸಿಕ್ಕಿದ್ಮೇಲೆ ಒಂದು ಬಂಗ್ಲೋ ಬೇಕಂತ, ಒಂದು ಕಾರ್ ಬೇಕಂತ ಅನ್ನೋದು ಬಂತು. ಅದು ಸಿಕ್ಕಿದ್ಮೇಲೆ ನಾನು ಅಂಬಾನಿ ಅದಾನಿ ಆಗ್ತೀನಿ, ನಾನು ಟೆಸ್ಲಾ ಲೆವೆಲ್ಗೆ ಬೆಳಿತೀನಿ, ನಾನು ಅವ್ರ ಲೆವೆಲ್ಗೆಲ್ಲ ದುಡ್ಡು ಮಾಡ್ತೀನಿ. ಮಾಡಿ ಸರ್, ಗೋಲ್ ಒಳ್ಳೇದು. ಬಟ್ ಗೋಲ್ ಮೇಲೆ ನಿಮ್ಮ ಖುಷಿ, ನಿಮ್ಮ ನೆಮ್ಮದಿ ಎಲ್ಲಾನು ಡಿಪೆಂಡ್ ಆಗಿರ್ಬೇಕಾ ಅನ್ನೋದು ನನ್ನ ಖುಷಿ. ಬಿಕಾಸ್ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನಾವು ಮಾತಾಡಬೇಕು. ಇವಾಗ ಇದರಿಂದನೇ ನಮ್ಗೆ ಖುಷಿ ಸಿಗುತ್ತೆ ಅಂದರೆ ನಾವು ಈಗ ತೆಗಿಬೇಕು. ನನಗೆಲ್ಲದಕ್ಕೂ ಆನ್ಸರ್ ಸಿಗೋಕ್ಕೆ ಶುರು ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಸಿಕ್ಕಿದ ತಕ್ಷಣ ನಾನು ಮಾಸ್ಕ್ ತೆಗಿತೀನಿ, ಆ ಕ್ಲಾರಿಟಿಯಿಂದ ಮಾತಾಡ್ತೀನಿ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತಿನ ಚಾಪ್ಟರು ಪೀಸ್ ಬಗ್ಗೆ ನಾನು ಅಷ್ಟೊಂದೇನು ಮಾತಾಡಿಲ್ಲ, ಏನೋ ಸ್ವಲ್ಪ ಮಾತಾಡಿದ್ದೀನಿ. ಮಾತಾಡೋಕ್ಕೆ ಇನ್ನೂ ತುಂಬ ದಿನಗಳಿದೆ, ಮಾತಾಡೋಣ. ಬಟ್ ಏನು ಮಾತಾಡಿದ್ದೀನಿ ಅದನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.